ಒಳ್ಳೆ ಹೂಗಳು ಎಷ್ಟೊಂದಿದ್ರು ಒಂದು ಹುಳ ಹತ್ಕೊಂಡಿರುತ್ತಲ್ಲ, ಎಷ್ಟೊಂದು ಹಣ್ಣು ಒಳ್ಳೆವಿದ್ರು ಒಂದು ಕೆಟ್ಟೋಗಿರೋ ಹಣ್ಣು ಸಿಗತ್ತಲ್ಲ, ಹಂಗೆ ಒಳ್ಳೆ ಜನ ಎಷ್ಟೇ ಇದ್ರು ಇಂಥ ಕ್ರಿಮಿ ಕೀಟಗಳು ಇರ್ತವೆ. ಫ್ರೆಂಡ್ಸ್ ನಮಸ್ತೆ, ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾತೃಭೂಮಿ. ಫ್ರೆಂಡ್ಸ್, ಇವತ್ತು ನಾನು ಒಂದು ಇಂಪಾರ್ಟೆಂಟ್ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ಇತ್ತೀಚೆಗೆ ನೀವು ಎಂತೆಂಥ ಫ್ರಾಡ್ಗಳನ್ನ ನೋಡಿರ್ತೀರಾ ಅಲ್ವಾ? ಸ್ಕ್ಯಾಮ್ಗಳಾಗಿರ್ಬೋದು, ಫ್ರಾಡ್ ಆಗಿರ್ಬೋದು, ಈಗ ಒಬ್ರಿಗೊಬ್ರು ಹರಾಸ್ಮೆಂಟ್ ಮಾಡೋದಾಗಿರ್ಬೋದು, ಇಲ್ಲ ಫೋಟೋ ಎಡಿಟಿಂಗ್ ಮಾಡೋದಾಗಿರ್ಬೋದು, ಗ್ರಾಫಿಕ್ ಮಾಡೋದಾಗಿರ್ಬೋದು, ಅಥವಾ ಫೇಕ್ ಐ ಡಿ ಕ್ರಿಯೇಟ್ ಮಾಡಿಬಿಟ್ಟು ನಿಮ್ಮನ್ನು ಎದುರಿಸೋದಾಗಿರ್ಬೋದು. ಎಷ್ಟು ವೆರೈಟಿಯಾಗಿ ಜನಗಳಿಗೆ ಮೋಸ ಮಾಡ್ತಿದ್ದಾರೆ ಅಂತ ಅಂದರೆ ಏನು ಹೇಳಬೇಕು ಅಂತಲೇ ಗೊತ್ತಾಗಿಲ್ಲ. ಸೊ ನನಗೆ ಇವತ್ತಾದಂಥ ಒಂದು ಎಕ್ಸ್ಪೀರಿಯನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂತಂದರೆ ನಾನಂತೂ ಸ್ಟ್ರಾಂಗ್ ಆಗಿದ್ದೀನಿ, ಇದನ್ನೆಲ್ಲ ನಾನು ಬಿಲೀವ್ ಮಾಡಲ್ಲ. ಯಾರು ಏನೇ ನನಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಅವರು ಗುಡ್ಡು ಬೆದರಿಕೆಗೆಲ್ಲ ನನಗೆ ಹೆದರಲ್ಲ. ಸೊ ನಾನು ಸ್ಟ್ರಾಂಗ್ ಆಗಿದ್ದೀನಿ. ಬಟ್ ಎಲ್ಲರೂ ಸ್ಟ್ರಾಂಗ್ ಆಗಿರ್ತಾರೆ ಅಂತೆಲ್ಲ, ಕೆಲವೊಂದು ಹೆಣ್ಮಕ್ಳು ತುಂಬ ಸ್ಟ್ರಾಂಗ್ ಆಗಿರ್ತಾರೆ, ಪಾಸಿಟಿವ್ ಆಗಿ ತಗೋತಾರೆ. ಏನು ಮಾಡ್ತಾರೆ ಇವಾಗೆಲ್ಲ ಗೊತ್ತು, ಗ್ರಾಫಿಕ್ಸು ಫೋಟೋ ಎಡಿಟಿಂಗ್ ಎಲ್ಲ ಮಾಡ್ತಾರೆ, ಏನು ಮಾಡಿಬಿಡ್ತಾರೆ ಅಂತ. ಕೆಲವರೆಲ್ಲ ಪಾಸಿಟಿವ್ ಆಗಿ ಇರ್ತಾರೆ, ಪಾಸಿಟಿವ್ ಆಗಿ ತಗೋತಾರೆ. ಬಟ್ ಕೆಲವು ಹೆಣ್ಮಕ್ಳು ಕಾಲೇಜ್ಗೆ ಹೋಗೋರು ಇರ್ತಾರೆ, ಹೈಸ್ಕೂಲ್ಗೆ ಹೋಗೋರು ಇರ್ತಾರೆ, ಮತ್ತೆ ಇನ್ನು ಪುಟ್ಟವ್ರು ಇರ್ತಾರೆ, ತುಂಬ ಏಜ್ಡ್ ಆಗಿರೋರು ಇರ್ತಾರೆ. ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ತಾರೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗೆ ಹರಾಜ್ ಮಾಡ್ತಾರೆ, ಸೊ ಸೋಷಿಯಲ್ ಮೀಡಿಯಿಂದ ಹೆಂಗೆ ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಹೆಂಗೆ ನಿಮ್ಮನ್ನು ಎದುರಿಸಿ ಅವ್ರು ದುಡ್ಡು ಮಾಡ್ತಾರೆ ಅಂತ ಇವತ್ತಿನ ವಿಡಿಯೋಲಿ ತಿಳಿಸ್ತಾ ಇದ್ದೀನಿ. ನನಗೆ ಇವತ್ತು ಮಧ್ಯಾಹ್ನ ಆಗಿತ್ತು. ಒಬ್ಬರು ಒಂದು ಐ ಡಿ ಶಿಲ್ಪ ಅಂತ, ನಾನು ಕೂಡ ಮೈಸೂರವಳಾಗಿರೋದ್ರಿಂದ ಅವ್ರು ಕೂಡ ಮೈಸೂರವ್ರೇ. ಅವ್ರು ತುಂಬ ದಿನದಿಂದನೇ ನನಗೆ ಫ್ರೆಂಡ್ ಆಗಿ ಫೇಸ್ಬುಕ್ಕಲ್ಲಿ ಫ್ರೆಂಡ್ ಆಗಿದ್ರು. ಬಟ್ ನಾನು ಯಾವುದೇ ರೀತಿ ಅವ್ರ ಜೊತೆ ಚಾಟ್ ಮಾಡಿರಲಿಲ್ಲ, ಅವರು ಕೂಡ ಚಾಟ್ ಮಾಡಿರಲಿಲ್ಲ. ನಾನದು ಮೋಸ್ಟ್ಲಿ ಜೆನ್ಯನ್ ಆಗಿರೋ ಅಕೌಂಟೇ ಅಂದ್ಕೊಂಡಿದ್ದೆ. ಸೊ ಇವತ್ತು ನನಗೆ ಆ ಕಡೆಯಿಂದ ಮೆಸೇಜ್ ಬಂತು, ಹಲೋ ಮ್ಯಾಮ್ ಅಂತ, ಹೇಗಿದ್ದೀರಾ ಅಂತ. ಓಕೆ, ನಾನು ಏನೇನು ಅವ್ರ ಜೊತೆ ಚಾಟ್ ಮಾಡಿದ್ದೀನಿ ಅದನ್ನು ಕೂಡ ನಿಮಗೆ ಸ್ಕ್ರೀನಲ್ಲಿ ಹಾಕ್ತಾ ಹೋಗ್ತೀನಿ, ನೋಡಿ ಹೆಂಗೆಲ್ಲ ಜನಗಳನ್ನ ಮೋಸ ಮಾಡ್ತಾರೆ ಅಂತ. ನಾನು ಇದನ್ನು ಕಂಟಿನ್ಯೂಷನ್ ಅಲ್ಲಿಗೆ ನಾನು ಬ್ಲಾಕ್ ಮಾಡಿದ್ದೀನಿ, ಬಟ್ ಅದ್ರ ಕಂಟಿನ್ಯೂಷನ್ಗೆ ಏನಾಗುತ್ತೆ ಅಂತ ಕೂಡ ನಿಮಗೆ ಹೇಳ್ತೀನಿ. ಏನಂತಂದರೆ, ಈಗ ಕಾಮನ್ ಆಗಿ ಒಂದು ಮೆಸೇಜ್ ಮಾಡ್ತಾರೆ, ನೀವು ಇನ್ ಕೇಸ್ ಏನಾದ್ರು ಕಾಲಲ್ಲಿ ಮಾತಾಡೋದು ಅಥವಾ ವಿಡಿಯೋ ಕಾಲ್ ಮಾಡೋದಲ್ಲ, ದಯವಿಟ್ಟು ನೀವು ಫಸ್ಟು ಅಂತ ತಿಳ್ಕೊಳ್ಳಿ, ಯಾವುದೇ ಸೋಷಿಯಲ್ ಮೀಡಿಯಾಗಳಲ್ಲಾಗಿರ್ಬೋದು, ಫೇಸ್ಬುಕ್, ಇನ್ಸ್ಟಾ, ಯಾವುದೇ ಥರದ್ದಾಗಲಿ ಫಸ್ಟು ಕಾಲಲ್ಲಿ ಮಾತಾಡೋದಾಗಿರ್ಬೋದು, ವಿಡಿಯೋ ಕಾಲು, ಇದು ಯಾವುದೇ ರೀತಿ ಹುಡುಗ ಆಗಲಿ ಹುಡುಗಿ ಆಗಲಿ ಯಾವುದೇ ರೀತಿಗೂ ರಿಸೀವ್ ಮಾಡಬೇಡಿ. ವಿಡಿಯೋ ಕಾಲ್ ಅಂತೂ ಅಟೆಂಡೇ ಮಾಡಬೇಡಿ. ಫಸ್ಟು ನಂಗೆ ಹೇಳ್ತಾ ಇರೋದು, ಯಾವುದೇ ರೀತಿ ಹುಡುಗ ಆಗಿರಲಿ ಹುಡುಗಿ ಆಗಿರಲಿ ಯಾವುದೇ ರೀತಿ ಸೋಷಿಯಲ್ ಮೀಡಿಯಾಗಳಿಂದ ನಿಮ್ಗೆ ವಿಡಿಯೋ ಕಾಲ್ಸ್ ಬಂದರೆ, ಅಥವಾ ನಿಮ್ಗೆ ಅನ್ನೋನ್ ನಂಬರ್ಸಿಂದ ಯಾವುದೋ ವಿಡಿಯೋ ಕಾಲ್ ಬರ್ತಿದೆ ಅಂತಿದ್ರೆ ದಯವಿಟ್ಟು ರಿಸೀವ್ ಮಾಡೋಕ್ಕೆ ಹೋಗಬೇಡಿ. ನನಗೆ ಬ್ಯಾಕ್ ಟು ಬ್ಯಾಕ್ ಕಾಲ್ ಬರ್ತಾನೆ ಇತ್ತು, ವಾಯ್ಸ್ ಕಾಲ್ ಬರ್ತಾ ಇತ್ತು. ನಾನು ರಿಸೀವ್ ಮಾಡ್ತಿಲ್ಲ. ನಾನು ಮೆಸೇಜ್ ಆಗ್ತೆ, ಏನಕ್ಕೆ ಹಿಂಗೆ ಕಾಲ್ ಮಾಡ್ತಿದ್ದೀರಾ, ನೀವು ಯಾರು ಅಂತಲೇ ಗೊತ್ತಿಲ್ಲ, ನಿಮ್ಮ ನಂಬರ್ ಕೊಡಿ ಅಂತ ಅಂದರು. ನಿಮ್ಗೆ ಗೊತ್ತಿಲ್ಲ, ನನ್ನ ನಂಬರ್ ನಿಮ್ಗೆ ಹೆಂಗೆ ಶೇರ್ ಮಾಡೋಕ್ಕಾಗುತ್ತೆ, ನೀವು ಯಾರು ಏನು ಅಂತ ಹೇಳಿ. ಮೇಡಮ್ ನಿಮ್ಮ ಸ್ಟೂಡೆಂಟು ಅಂತಾರು. ಸಾರಿ, ನೀವು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ನಾನು ಅನ್ಕೊಂಡೆ ಯಾರಿಗೋ ಮೆಸೇಜ್ ಮಾಡೋಕ್ಕೆ ಹೋಗಿ ನನಗೆ ಮೆಸೇಜ್ ಮಾಡ್ತಾ ಇದ್ದಾರೆ ಅಂತ ನಾನು ಅನ್ಕೊಂಡೆ. ಯು ಆರ್ ಸೋ ಬ್ಯೂಟಿಫುಲ್ ಮೇಡಮ್ ಅಂತ ಮೆಸೇಜ್ ಮಾಡಿದ್ರು. ನನಗೆ ಅಲ್ಲಿ ಕನ್ಫರ್ಮ್ ಆಯಿತು. ಆ ಮೆಸೇಜ್ ನೋಡ್ತಿದ್ದಂಗೆ ನನ್ನ ನೆಕ್ಸ್ಟ್ ಮೆಸೇಜೇ, ಇದು ಫೇಕ್ ಐ ಡಿನಾ ಅಂತ ಮೆಸೇಜ್ ಆಗ್ತದೆ. ಫೇಕ್ ಐ ಡಿನಾ ಅಂತ ಮೆಸೇಜ್ ಆಗ್ತಿದ್ದಂಗೆ ಅವರು, ಯು ಆರ್ ಸೋ ಬ್ಯೂಟಿ ಮೇಡಮ್, ನಿಮ್ಮ ಫೋಟೋಸ್ ಎಲ್ಲ ನಾನು ಆ ಥರ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ ಮೇಡಮ್, ನಾನು ಫೇಕ್ ಐ ಡಿ ನಿಮ್ಮ ಹೆಸರಲ್ಲಿ ಫೇಕ್ ಐ ಡಿ ಮಾಡಿಬಿಟ್ಟು ನಿಮ್ಮ ಫೋಟೋಸ್ನ ಹಾಕ್ತೀನಿ ಮೇಡಮ್ ಅಂತ ಮೆಸೇಜ್ ಮಾಡಿದ್ರು. ಗೊತ್ತಾಯಿತು ನನಗಿಲ್ಲಿ ಇವರು ಫ್ರಾಡ್. ಇವರು ನನಗೆ ಬ್ಲಾಕ್ ಮೇಲ್ ಮಾಡೋದಕ್ಕೆ ನನಗೆ ಮೆಸೇಜ್ ಮಾಡ್ತಾ ಇದ್ದಾರೆ ಅಂತ. ಅದಕ್ಕೆ ಸೊ ಸೇವ್ ಮಾಡ್ಕೊಂಡು ಏನು ಮಾಡ್ತೀರಾ ಅಂತ ನಾನು ಮೆಸೇಜ್ ಹಾಕ್ತೆ, ಏನು ಮಾಡ್ತೀರಾ ಅಂತ. ಆವಾಗ ನೆಕ್ಸ್ಟ್ ಅದೇನು ಮೆಸೇಜ್ ಮಾಡಿದ್ರು ಅವರು, ಹಿಂಗೆ ನಿಮ್ಮದು ಫೇಕ್ ಐ ಡಿ ಕ್ರಿಯೇಟ್ ಮಾಡ್ತೀನಿ, ನಿಮ್ಮ ಫೋಟೋಸ್ ನನ್ನ ಹತ್ರ ಇದೆ, ನಾನು ಫೋಟೋಸ್ ಅಪ್ಲೋಡ್ ಮಾಡ್ತೀನಿ ಅಂತ. ಅಂದರೆ ಅವರು ನಿಮಗೆ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀವು ಹೆಂಗೆ ರಿಯಾಕ್ಟ್ ಮಾಡ್ತೀರಿ ಏನು ಅಂತ ನೋಡಿಕೊಂಡು, ನಿಮ್ಮದು ರಿಯಾಕ್ಷನ್ ನೋಡಿಕೊಂಡು ಅವರು ಮುಂದಕ್ಕೆ ಕಂಟಿನ್ಯೂ ಮಾಡ್ತಾರೆ. ನಾನು, ಹೌದಾ ಮಾಡು, ನನಗೂ ಪೊಲೀಸ್ ಸ್ಟೇಷನ್ ಏನು ದೂರ ಇಲ್ಲ, ನನಗೂ ಸೈಬರ್ ಅವರು ಯಾರು ಗೊತ್ತಿಲ್ಲದಲೇ ಇರೋರಿಲ್ಲ, ನೀನು ಮಾಡು, ನಾನು ಕಂಪ್ಲೇಂಟ್ ಮಾಡಿ ತೋರಿಸ್ತೀನಿ ನಾನು ಏನು ಅಂತ, ನನಗೂ ಸೈಬರ್ ಅವ್ರು ಗೊತ್ತು ಅಂತ ನಾನು ಮೆಸೇಜ್ ಮಾಡಿದ ತಕ್ಷಣ ಓಕೆ ಅಂತ ಮೆಸೇಜ್. ನನಗೆ ಸರಿಯಾಗಿ ಕೋಪ ಬಂತು. ಮಾಡಿ ನನ್ನ ಫೋಟೋನೇ ಫೇಕ್ ಐ ಡಿ ಮಾಡ್ತೀನಿ, ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ತೀನಿ ಅಂತ ಕೇಳ್ತೀಯಲ್ಲ ಲೋಫರ್ ಅಂತ ಬೈದೆ ನಾನು. ಬೈದಿದ್ದಕ್ಕೆ ಓ ಅಂತ. ಅಂದರೆ ಇಲ್ಲಿ ಏನಂತ ಅರ್ಥ ಅಂತಂದರೆ, ನಾವು ಅವರು ಇವಾಗ ಕಾಮನ್ ಆಗಿ ನನಗೆ ಬಂದಂಗೆ ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ಬಂದಿರ್ಬೋದು.
ನೀವು ಅವಾಗ ಬಂದಾಗ ಅಯ್ಯೋ ಪ್ಲೀಸ್ ಹಂಗೆಲ್ಲ ಮಾಡಬೇಡಿ ಹಂಗೆ ಹಿಂಗೆ ಅಂತ ನೀವೇನಾದ್ರು ರಿಕ್ವೆಸ್ಟ್ ಮಾಡೋ ರೀತಿ ಅವ್ರ ಹತ್ರ ಮಾತಾಡಿದ್ರೆ ಅವ್ರದ್ದು ನಿಮ್ಮದು ವೀಕ್ನೆಸ್ನ ಇಟ್ಕೊತಾರೆ. ಓಕೆ, ಭಯ ಪಡ್ಕೊತಾರೆ. ಇವ್ರಿಗೆ ಫೋಟೋ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಹೆದ್ರುಕೊಂತಾರೆ. ಸೊ ಅವಾಗ ನಿಮಗೆ ಡಿಮ್ಯಾಂಡ್ ಮಾಡ್ತಾರೆ. ನೆಕ್ಸ್ಟ್ ಏನಂತ ಹೇಳ್ತಾರೆ, ಆಯಿತು ನೀವು ಹೇಳಿದ ರೀತಿ ನಿಮ್ದೇನು ಅಕೌಂಟ್ ಎಲ್ಲ ಮಾಡಲ್ಲ, ನಿಮ್ಮ ಸವಾಸಕ್ಕೆ ಬರಲ್ಲ, ನೀವೊಂದು 5,000 10,000 ಹಿಂಗೆ ನಮ್ಮ ಅಕೌಂಟಿಗೆ ನೀವು ದುಡ್ಡು ಕ್ರೆಡಿಟ್ ಮಾಡಿ ದುಡ್ಡು ಅಕೌಂಟ್ ಹಾಕಿ ನಿಮ್ಮ ಸವಾಸಕ್ಕೆ ಬರಲ್ಲ ಅಂತ. ಅವ್ರು ನೀವು 10,000 ನೀವೇನಾದ್ರು 5,000 10,000 ಒಂದು ಸಿಕ್ ಕೊಟ್ರೆ ಒಂದು ಸಲ ನೀವು ಇನ್ನೂ ಯಾವುದೇ ಕಾರಣಕ್ಕೂ ಬಿಡಲ್ಲ. ಏಕೆಂದ್ರೆ ಅವ್ರಿಗೆ ನಿಮ್ಮ ವೀಕ್ನೆಸ್ ಗೊತ್ತಾಯ್ತು. ನೀವು ಭಯ ಪಡ್ಕೊಂತೀರಾ, ಮರ್ಯಾದೆಗೆ ಅಂತೀರಾ, ಇವೆಲ್ಲ ವೀಕ್ನೆಸ್ ಗೊತ್ತಾಯ್ತು ಅವ್ರಿಗೆ. ಅವಾಗ ನೆಕ್ಸ್ಟು 10 15 20 ಹೀಗೆ ನಿಮ್ಮನ್ನ ಡಿಮ್ಯಾಂಡ್ ಮಾಡ್ತಾರೆ. ಸೊ ಈ ರೀತಿ ನಿಮಗೆ ಹಿಂಸೆ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಕೆಲವೊಂದ್ಸಲ ಏನು ಗೊತ್ತಾ, ಸೋಷಿಯಲ್ ಮೀಡಿಯಾ ನಮಗೆ ಎಷ್ಟು ಒಳ್ಳೇದೋ ಅದರಿಂದ ಅಷ್ಟೇ ಕೆಟ್ಟದಿರುತ್ತೆ. ಬಟ್ ಅದನ್ನ ಯೂಸ್ ಮಾಡಬೇಕಾದ್ರೆ ನಾವು ತುಂಬ ಹುಷಾರಾಗಿ ನಮಗೆ ಯಾರ ಜೊತೆ ಹೆಂಗೆ ಏನು ಅಂತ ನಾವು ಅಷ್ಟು ತಿಳುವಳಿಕೆಯಿಂದ ಮುಂದೆ ನಾವು ಸ್ಟೆಪ್ನ ತಗೋಬೇಕಾಗತ್ತೆ. ನಾನು ಅಲ್ಲಿಗಾಯ್ತು. ಸೊ ಓಕೆ, ಅವಾಗ ಬ್ಲಾಕ್ ಮಾಡಬೇಕಾಗತ್ತೆ. ಇಲ್ಲಿ ನೀವು ಫಸ್ಟು ಬ್ಲಾಕ್ ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಆ ರೀತಿ ಮಾಡಿದವ್ರನ್ನ ರಿಪೋರ್ಟ್ ಮಾಡಿ ಬ್ಲಾಕ್ ಮಾಡಿ. ಅಲ್ಲಿ ನಿಮಗೆ ಹರಾಸ್ಮೆಂಟಾ ಇಲ್ಲ ಸ್ಕ್ಯಾಮಾ ಫ್ರಾಡಾ ಅಥವಾ ಏನಾದರೂ ನಿಮಗೆ ಸೆಕ್ಷುವಲ್ ಹರಾಸ್ಮೆಂಟ್ ಮಾಡ್ತಿದ್ದಾರೆ ಹೆಂಗೆ ಏನು ಅಂತ ಕಂಪ್ಲೀಟ್ ನೀವು ರಿಪೋರ್ಟ್ ಮಾಡಕ್ಕೆ ಹೋದಾಗ ಅಲ್ಲಿ ಡೀಟೇಲ್ಸ್ ಇರುತ್ತೆ. ನೀವು ಅಲ್ಲಿ ನಿಮ್ಗೆ ಯಾವ ರೀತಿ ಅವ್ರು ಯಾವ ರೀತಿ ನಿಮಗೆ ಟಾರ್ಚರ್ ಮಾಡ್ತಿದ್ದಾರೆ ಆ ರೀತಿ ನೀವು ಅಲ್ಲಿ ಕೊಟ್ಟು ರಿಪೋರ್ಟ್ ಮಾಡಿ ಆಮೇಲೆ ನಿಮಗೆ ಬ್ಲಾಕ್ನ ಮಾಡಿ. ಬ್ಲಾಕ್ ಆಪ್ಷನ್ ಇರುತ್ತಲ್ಲ, ಬ್ಲಾಕ್ನ ಮಾಡಿ. ನೀವಾಗೆ ರಿಪೋರ್ಟ್ ಮಾಡೋದ್ರಿಂದ ಈಗ ತುಂಬ ಜನ ಹಾಗೆ ರಿಪೋರ್ಟ್ ಮಾಡಿದ್ರೆ ಆ ಐ ಡಿ ಅವ್ರದ್ದು ಕ್ಲೋಸ್ ಆಗುತ್ತೆ, ಡಿಲೀಟ್ ಆಗುತ್ತೆ. ಅವರು ನೆಕ್ಸ್ಟ್ ಇನ್ಯಾರಿಗೂ ಮತ್ತೆ ಮಾಡೋಕ್ಕಾಗಲ್ಲ. ಇವಾಗ ನೀವೊಬ್ರು ಈಗ ಈ ರೀತಿ ಹೆದರ್ಕೊಂಡು ದುಡ್ಡು ಕೊಟ್ರೆ ಅವರು ಅದೇ ಕೆಲಸ ಮಾಡ್ತಾರೆ. ನೆಕ್ಸ್ಟು ಬೇರೆಯವ್ರದ್ದು ಹಿಂಗೆ ಬೇರೆಯವ್ರನ್ನ ಹಾಳು ಮಾಡಿಬಿಟ್ಟು ಅವ್ರು ಮಜಾ ತಗೊಳಕ್ಕೆ ಇರ್ತಾರೆ. ಇಲ್ಲಿ ಯಾರು ಎಷ್ಟೊಂದು ಎಲ್ಲ ಹುಡುಗರು ಹಾಗೆ ಎಲ್ಲ ಹುಡುಗಿರು ಹಾಗೆ ಅಂತ ನಾನು ಹೇಳ್ತಿಲ್ಲ. ತುಂಬ ಜನ ಒಳ್ಳೆ ಹುಡುಗರುಗಳಿದ್ದಾರೆ. ಬಟ್ ಈ ಒಳ್ಳೆ ಹೂಗಳು ಎಷ್ಟೊಂದಿದ್ರು ಒಂದು ಹುಳ ಹತ್ಕೊಂಡಿರುತ್ತಲ್ಲ, ಎಷ್ಟೊಂದು ಹಣ್ಣು ಒಳ್ಳೆವಿದ್ರು ಒಂದು ಕೆಟ್ಟೋಗಿರೋ ಹಣ್ಣು ಸಿಗುತ್ತಲ್ಲ, ಹಂಗೆ ಒಳ್ಳೆ ಜನ ಎಷ್ಟೇ ಇದ್ರು ಇಂಥ ಕ್ರಿಮಿ ಕೀಟಗಳು ಇರ್ತವೆ. ಸೊ ಅಂಥವ್ರಿಗೆ ಹಿಂಗೆ ಬರೀ ಅವ್ರಿವ್ರದ್ದು ತಲೆ ಒಡೆಯೋದು ಇಲ್ಲ ತಲೆ ಹಿಡಿಯೋದು, ಹಿಂಗೆ ಅವ್ರಿವ್ರ ಮೇಲೆ ಈ ಥರ ಫ್ರಾಡ್ಗಳು ಮಾಡಿಕೊಂಡು ಜೀವನ ಮಾಡ್ಕೊಂತ ಹಣ ತಿಂತಿರ್ತಾರೆ. ಅವ್ರಿಗೆ ಹೊಟ್ಟೆಗೆ ದುಡ್ಕೊಂಡು ತಿನ್ನೋ ಶಕ್ತಿ ಇರಲ್ಲ, ಈ ಥರ ಸ್ಕ್ಯಾಮ್ ಮಾಡಿಕೊಂಡು ತಿಂತಾ ಇರ್ತಾರೆ. ಸೊ ಅದಕ್ಕೆ ದಯವಿಟ್ಟು ಹೆಣ್ಮಕ್ಳು ಬಲಿಯಾಗಬೇಡಿ. ಫಸ್ಟು ನೀವು ಭಯ ಪಡ್ಕೊಂಡು ದುಡ್ಡು ಕಟ್ಟೋದು ಆ ಥರ ಎಲ್ಲ ಮಾಡಬೇಡಿ. ನೀವು ಅಟೆನ್ಷನ್ ಆಗಿ ಮನೇಲಿ ಹೇಳಿದ್ರೆ ಹೆಂಗೆ, ಮರ್ಯಾದೆ ಹೆಂಗೆ, ಮನೇಲಿ ಬೈತಾರೆ ಆ ಥರ ಯಾವುದೇ ರೀತಿ ಭಯ ಪಡ್ಕೋಬೇಡಿ. ಫಸ್ಟು ನೀವು ಸ್ಟ್ರಾಂಗ್ ಆಗಿರಿ. ಇವಾಗೇನು ಎಂಥ ಹೀರೋಯಿನ್ಸ್ಗಳಿಗೆ ಎಷ್ಟೆಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳಿಗೇನೆ ಫೋಟೋಗ್ರಾಫಿಕ್ ಮಾಡ್ತಾರೆ, ಎಂತೆಂಥ ಎಡಿಟ್ ಮಾಡ್ತಾರೆ. ಸೊ ಹಂಗಂತ ನಿಮ್ಮ ಮೇಲೆ ನೀವು ಕಾನ್ಫಿಡೆನ್ಸ್ನ ಕಳ್ಕೊಬೇಡಿ. ನಿಮ್ದೇನು ತಪ್ಪಿರಲ್ಲ ಅಂತ ನೀವು ಪ್ರೂವ್ ಮಾಡ್ಕೊಳ್ಳಿ. ಸೊ ಇನ್ ಕೇಸ್ ಹಂಗೇನಾದರೂ ಫೋಟೋಸ್ ಮಾಡಿದ್ರು ಇನ್ ಕೇಸ್ ನಿಮ್ದೇನು ತಪ್ಪಿರಲ್ಲ ಅಂತ ಪ್ರೂವ್ ಮಾಡ್ಕೊಳ್ಳಿ. ಇವಾಗ ಎಷ್ಟೊಂದು ಟೆಕ್ನಾಲಜಿ ಮುಂದೆ ಇದೆ, ಹೆಂಗೆಲ್ಲ ಫೋಟೋ ಎಡಿಟ್ ಮಾಡ್ತಾರೆ ಅಂತ ತುಂಬ ಜನಕ್ಕೆ ಗೊತ್ತು, ಎಲ್ರಿಗೂ ಗೊತ್ತು. ಹಾಗಂತ ನೀವು ಭಯ ಪಡ್ಕೊಂಡು ನೀವು ದುಡ್ಡು ಶೇರ್ ಮಾಡೋದು ಆ ರೀತಿ ಮಾಡಬೇಡಿ. ನೀವು ದುಡ್ಡು ಶೇರ್ ಮಾಡೋದ್ರಿಂದ ನೆಕ್ಸ್ಟ್ ಇನ್ನೊಬ್ರಿಗೂ ಅದೇ ರೀತಿ ಬ್ಲಾಕ್ ಮೇಲ್ ಮಾಡ್ತಾರೆ. ಹಾಗೆ ನಿಮ್ಮ ಹತ್ರ ದುಡ್ಡು ಇಸ್ಕೊಂಡು ಕೊನೆಗೆ ನಿಮಗೆ ಚಿತ್ರಹಿಂಸೆ ಕೊಟ್ಟು ನಿಮಗೆ ಮಾನಸಿಕವಾಗಿ ಹಿಂಸೆ ಕೊಡ್ತಾರೆ. ಸೊ ಇಷ್ಟೆಲ್ಲ ಪ್ರಾಬ್ಲಮ್ಸು ಕ್ರಿಯೇಟ್ ಮಾಡ್ತಾರೆ. ಸೊ ಹಾಗಾಗಿ ಈ ರೀತಿ ಫ್ರಾಡ್ಗಳಿಗೂ ನೀವು ಸ್ಟಾರ್ಟಿಂಗಲ್ಲೇ ಗೊತ್ತಾದಾಗ ರಿಪೋರ್ಟ್ ಮಾಡಿ, ಬ್ಲಾಕ್ ಮಾಡಿ. ನಾನು ಈ ವಿಷಯ ನಿಮ್ಮ ಹತ್ರ ಯಾಕೆ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು, ನಿಮ್ಗೆ ಯಾಕೆ ಈ ವಿಷಯ ಅಲರ್ಟ್ ಮಾಡಬೇಕು, ನೀವು ಹುಡುಗ ನೋಡ್ತಿದ್ರಾಗಿರ್ಬೋದು, ಹುಡುಗಿಯವ್ರು ನೋಡ್ತಿರಾಗಿರ್ಬೋದು, ಅಕ್ಕ ತಂಗಿಯವರು, ಅಣ್ಣ ತಮ್ಮದಿರು ಯಾರೇ ನೋಡ್ತಿದ್ರು ನಿಮ್ಮ ಮನೇಲಿ ಹೆಣ್ಮಕ್ಳುಗಳಿರ್ತಾರೆ ಅಲ್ವಾ. ನಿಮ್ಮ ಮುಂದೆ ಫ್ಯೂಚರಲ್ಲಿ ನಿಮ್ಮ ಮಕ್ಳುಗಳಾದಾಗ ಅವ್ರಿಗೆ ಸೇಫ್ ಮಾಡಬೇಕು. ನೀವು ತಿಳ್ಕೊಂಡಾಗ ನೀವು ಅವ್ರಿಗೆ ಇದೆಲ್ಲ ತಿಳುವಳಿಕೆ ಆಗಿರ್ಬೋದು, ಇಲ್ವಾ ನಿಮ್ಮ ಫ್ಯಾಮಿಲಿಗಳಲ್ಲಿ ಯಾರೇ ಒಬ್ರು ಆದ್ರೂ ಅವರು ಭಯ ಪಡ್ಕೊಂಡು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಲೇ ಇರ್ಬೋದು. ಸೊ ಅಂಥವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿದಾಗ ಅವ್ರಿಗೂ ಒಂಥರ ಇವೆಲ್ಲ ಏನು ಮಾಡೋಕ್ಕಾಗಲ್ಲ, ಫೇಸ್ ಮಾಡೋಷ್ಟು ಧೈರ್ಯ ಬರುತ್ತೆ. ಸೊ ಹಾಗಾಗಿ ನಾನು ಈ ವಿಷಯ ಯಾಕೆ ನಿಮ್ಮ ಜೊತೆ ಮಾತಾಡಬೇಕು, ನನಗಾಗಿದ್ದು ಎಕ್ಸ್ಪೀರಿಯನ್ಸ್ ಒಂದಾದರೆ, ನಾನು ಕೆಲವು ವರ್ಷಗಳ ಹಿಂದೆ, ಒಂದು 3-4 ವರ್ಷಗಳ ಹಿಂದೆ ಅನಿಸುತ್ತೆ, ಐ ಥಿಂಕ್ ಕೇರಳದಲ್ಲಿ ಅನಿಸುತ್ತೆ, ನನಗೆ ಸಾರಿ ಇದ್ರ ಬಗ್ಗೆ ಗೊತ್ತಿಲ್ಲ. ಬಟ್ 3 ಇಯರ್ಸ್ ಬ್ಯಾಕು 4 ಇಯರ್ಸ್ ಬ್ಯಾಕು ಅನಿಸುತ್ತೆ, ಒಂದು ಸ್ಟೂಡೆಂಟ್, ಒಂದು ಹೆಣ್ಮಗಳಿಗೆ ಈ ರೀತಿ ಫೋಟೋ ಎಲ್ಲ ಎಡಿಟ್ ಮಾಡಿ ಗ್ರಾಫಿಕ್ ಮಾಡಿ ಅವ್ರಿಗೆ ಕಳಿಸಿದ್ದಕ್ಕೆ ಅವ್ರ ಅಪ್ಪ ಅಮ್ಮ ಮರ್ಯಾದೆಗೆ ಹಂಚಿ ಎಲ್ಲ ಹಿಂಗೆ ಅವ್ರ ಫ್ಯಾಮಿಲಿನೇ
ಸೂಸೈಡ್ ಮಾಡ್ಕೊಂಡ್ರು. ಸೊ ಹಿಂಗೆಲ್ಲ ಒಂದು ಫೇಕ್ ಫೋಟೋಯಿಂದ ಅವ್ರ ಫ್ಯಾಮಿಲಿನೇ ಸರ್ವನಾಶ ಆಗೋಯ್ತು ಅಂತ ನಾನು ಎಲ್ಲೋ ಒಂದ್ಸಲ ಓದಿದ್ದೆ. ಅದು ನನಗೆ ಸಡನ್ನಾಗಿ ಜ್ಞಾಪಕ ಆಯಿತು. ಹೌದಲ್ವಾ? ಯಾರೋ ಏನೋ ಎಲ್ಲೋ ಕೂತ್ಕೊಂಡು ಮಾಡೋ ತಪ್ಪುಗೆ ಏನು ತಪ್ಪೇ ಮಾಡ್ದಿಲ್ದವ್ರಿಗೆ ಯಾಕೆ ಶಿಕ್ಷೆ ಅನುಭವಿಸ್ಬೇಕು? ಸೊ ಇದ್ರ ಬಗ್ಗೆನೇ ಅಲರ್ಟ್ ಇನ್ಫಾರ್ಮೇಷನ್ ಮಾಡೋಣ, ಕೊಡೋಣ. ಎಷ್ಟೊಂದು ಈ ವಿಡಿಯೋಯಿಂದ ಒಬ್ರಿಗೇನಾದ್ರು ಆ ಥರ ಎಕ್ಸ್ಪೀರಿಯನ್ಸ್ ಆದಾಗ ಅವರೊಬ್ರು ಕೂಡ ಧೈರ್ಯ ತಗೊಂಡ್ರೆ ಅಷ್ಟೇ ಸಾಕು, ನಾನು ವಿಡಿಯೋ ಮಾಡಿದ್ದಕ್ಕೆ ಸಾರ್ಥಕ ಆಗತ್ತೆ ಅಂತ ಇವತ್ತಿನ ಇನ್ಫಾರ್ಮೇಷನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ. ನನಗೆ ಮೆಸೇಜ್ ಮಾಡಿದವರು ಏನು ಯಾವ್ಯಾವ ರೀತಿ ಮಾಡಿದ್ರು ಅಂತ ಕೂಡ ಅಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಸೊ ನೋಡಿ, ಈ ರೀತಿ ನಿಮಗೆ ನಿಮ್ಮ ಫೇಸ್ಬುಕ್ಕಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ನಿಮ್ಗೆ ಈ ರೀತಿ ಫೇಕ್ ಐ ಡಿ ಮಾಡಿ ನಿಮ್ಗೆ ಏನಾದ್ರು ಟಾರ್ಚರ್ ಮಾಡ್ತಿದ್ರೆ ಅವ್ರನ್ನ ದಯವಿಟ್ಟು ರಿಪೋರ್ಟ್ ಮಾಡಿ, ಬ್ಲಾಕ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತಿನ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ಇನ್ನಷ್ಟು ಹೆಚ್ಚು ಜನಗಳಿಗೆ ಇನ್ಫಾರ್ಮೇಷನ್ ತಲುಪೋ ಹಾಗೆ ಮಾಡಿ. ಸೊ ಯಾರೆಲ್ಲ ನಮ್ಮ ವಿಡಿಯೋ ಕೊನೆವರೆಗೂ ನೋಡಿದ್ರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಇನ್ನೊಂದು ಒಳ್ಳೆ ಇನ್ಫಾರ್ಮೇಷನ್ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.